ಪ್ರಾಪರ್ಟೀಸ್ ಇನ್ ಮೈಸೂರು. ವಿಜಯನಗರ 4 ಸ್ಟೇಜ್ ಮೈಸೂರು 3040ರಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇಷ್ಟು ಫ್ಲೋರಲ್ಲಿ 4 BHK ಮನೆ ಮಾಡ್ಕೊಂಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 3 ಕಾರ್ ನಿಲ್ಲಬೇಕು, ಆ ರೀತಿ ಕಾರ್ ಪೋರ್ಟಿಕೋ ಮಾಡ್ಕೊಂಡು, ಜೊತೆಗೆ ಒಂದು ಆಫೀಸ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮು, ಒಂದು ರೂಮು, ಬೋರ್ವೆಲ್ಲು ಹಾಕಿಸ್ಕೊಂಡಿದ್ದಾರೆ. ಇದು ಸ್ಲೈಡಿಂಗ್ ಡೋರ್. ಇದು ನೋಡಿ, ಮೇಲ್ಗಡೆಗೆ ಸ್ಟೇರ್ ಕೇಸ್. ಇದು ಸ್ಟೇರ್ ಕೇಸ್ ಕೆಳಗಡೆ UPS ಇಟ್ಕೊಂಡಿದ್ದಾರೆ. ನೋಡಿ, ಬೋರ್ವೆಲ್ ಇದೇನೆ, ಇದೆರಗಡೆ ಕಾಣ್ತಾ ಇದೆಯಲ್ಲ ಅದು. 10,000 ಲೀಟ್ರ್ ಸಮ್ ಟ್ಯಾಂಕ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡ್ರ್ ಕೇಜ್ ಇದು. ಸುತ್ತ ಈ ಥರ ಗಾರ್ಡನ್ ಮಾಡ್ಕೊಳ್ಳೋಕ್ಕೆ ಮಣ್ಣು ಹಾಕಿ ಬಿಟ್ಟಿದ್ದಾರೆ, ಕೆಮ್ಮಣ್ಣು ಹಾಕಿ ಬಿಟ್ಟಿದ್ದಾರೆ. ನೋಡಿ, ಇದು ಆಫೀಸ್ ರೂಮ್. ಇದು ಪ್ಲಸ್ ಅಟ್ಯಾಚ್ ಬಾತ್ರೂಮು ಇದೆ ಇದರಲ್ಲಿ. ನೋಡಿ, ಅಟ್ಯಾಚ್ ಬಾತ್ರೂಮ್ ಆ ಕಡೆ ಕಾಣ್ತಾ ಇದೆಯಲ್ಲ ಅದೇನೆ. AC ಇದರಲ್ಲಿ ಏನೇನು ಫಿಕ್ಸೆಡ್ ಇದೆ ಅದೆಲ್ಲ ಹಂಗೆ ಬಿಟ್ಬಿಡ್ತಾರೆ. ಮೂವೇಬಲ್ ಏನಾರ ಇದ್ದರೆ ಅದು ಏನು ಪಾತ್ರೆ ಮತ್ತು ಬಟ್ಟೆ ತೊಗೊಂಡು ಹೋಗ್ತಾರೆ ಅಷ್ಟೇ, ಮಿಕ್ಕಿದೆಲ್ಲ ಬಿಟ್ಬಿಡ್ತಾರೆ. ನೋಡಿ, ಇದೊಂದು ರೂಮು. ಲೆಫ್ಟ್ ಸೈಡಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಹಾಕಿದ್ದಾರೆ ಇಲ್ಲಿ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಮೇನ್ ಡೋರ್ಗೂ ನಾರ್ತ್ ಕೊಟ್ಟಿದ್ದಾರೆ. ಸೈಟ್ ಇರೋದು, ರಸ್ತೆ ಇರೋದು ಎಲ್ಲ ನಾರ್ತ್ಗೆ. ಮೇನ್ ಡೋರ್ ಹಾಕಿರೋದು ನಾರ್ತ್ಗೆ. ನೋಡಿ, ಇಲ್ಲಿ ಸೋಫಾ ಸೆಟ್ ಇದೆಲ್ಲ ಪ್ರತಿಯೊಂದು ಕೊಟ್ಬಿಡ್ತಾರೆ. ಬಟ್ಟೆ ಪಾತ್ರೆ ಒಂದು ತಗೊಂಡು ಹೋಗ್ತಾರೆ ಅಷ್ಟೇ. ನೋಡಿ, ಇಲ್ಲೊಂದು AC ಇದೆ. ಫಾಲ್ ಸೀಲಿಂಗ್ ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾನ್ಸಿ ಫಿಟ್ಟಿಂಗ್ ಪ್ರತಿಯೊಂದು ಬಿಟ್ಬಿಡ್ತಾರೆ. ಇದು ರೋಸ್ವುಡ್ ಚೇರ್ಗಳಿದು. ಇದು ಡೈನಿಂಗ್ ಟೇಬಲ್. ಇದೆಲ್ಲ ಫುಲ್ ರೋಸ್ವುಡಲ್ಲಿ ಮಾಡಿರೋದು. ಈವನ್ ರೈನಿಂಗ್ಸ್ ಇದೆಯಲ್ಲ ಸ್ಟೇರ್ ಕೇಸ್ದು, ಅದನ್ನು ರೋಸ್ವುಡಲ್ಲೇ, ಇದು ಟೀಕುಡಲ್ಲಿ ಹಾಕಿರೋದು, ಅದನ್ನು ರೋಸ್ವುಡ್ಗೆ ಮ್ಯಾಚ್ ಆಗೋ ಥರ ಮಾಡಿಸಿದ್ದಾರೆ. ನೋಡಿ, ಡೈನಿಂಗ್ ಟೇಬಲ್. ಇದು ಕುಶಾಲನಗರಿಂದ ಮರ ತರಿಸಿ ಮಾಡಿರೋದು. ಗ್ರೇನ್ಸಲ್ಲೇ ಮಾಡಬೇಕು ರೋಸ್ವುಡ್ದು ಅಂತ ಮಾಡಿಸಿರೋದಂತೆ. ಪೂಜಾ ರೂಮ್ ಭಾಳ ವಿಶಾಲವಾಗಿದೆ. ಇದರದ್ದು ಬೆಲೆ ಹೇಳ್ತಾರೆ 2,60,00,000 ರೂಪಾಯಿ. ಈ ಮನೆಗೆ ಇವರು ಬಂದು ಹೊಸ ಮನೆ ಕಟ್ಕೊಂಡು ಇವ್ರಿಗೋಸ್ಕರ ಮಾಡ್ಕೊಂಡಿರೋದು. ಹೊಸ ಮನೆ ಬಂದು 1 ತಿಂಗಳು ಆಗಿದೆ ಇನ್ನೂ ತನಕ. ಇವರು ಬಿಡ್ತಾ ಇರೋದು ಕಾರಣನೂ ಹೇಳ್ಬಿಡ್ತೀನಿ. ಇವರು ದೊಡ್ಡ ಜಮೀನು ತೊಗೊಂಡು ಫಾರ್ಮ್ ಹೌಸು ಪ್ಲಸ್ ಮನೆ ಎರಡೂ ಇರಬೇಕು, ಆ ಥರ ಸಿಟಿ ನಿಯರೆಸ್ಟ್ ಅಲ್ಲಿರಬೇಕು ಅಂತ ಇದು ಕೊಡ್ತಾ ಇರೋದು. ಇವ್ರು ಸ್ವಂತಕ್ಕಂತ ಕಟ್ಕೊಂಡು ಇದ್ದಿದ್ದು. 1 ತಿಂಗಳಾಗಿದೆ ಬಂದು ಇವರು. ಫುಲ್ ಗ್ರಾನೈಟ್ ಹಾಕಿದ್ದಾರೆ. ರೈನಿಂಗ್ಸ್ ಫುಲ್ ಕಂಪ್ಲೀಟು ಫಸ್ಟ್ ಟೀಕ್ ತೊಗೊಂಡು ಮಾಡಿಸಿರೋದು. ನೋಡಿ, ಆಟೋಮೆಟಿಕ್ ಲೈಟ್ಸ್ ಎಲ್ಲ ಆನ್ ಆಗ್ತಾಯಿದೆ ಸ್ಟೇರ್ ಕೇಸಲ್ಲಿ.
ನಾವು ಹೆಂಗೆ ಹೋಗ್ತೀವಿ ಆ ಥರ ಆನ್ ಆಗ್ತಾ ಹೋಗೋದಂತೆ ಇದು. ಈಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ನೋಡಿ, ಇದು 3 ಬೆಡ್ರೂಮು. ಲೆಫ್ಟ್ ಎದುರುಗಡೆ ಕಾಣ್ತಾ ಇರೋದು ಮತ್ತು ರೈಟ್ ಸೈಡಲ್ಲಿ ಕಾಣ್ತಾ ಇರೋದು. ನೋಡಿ, ಇದು ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿರೋದು. ಇದು ದೊಡ್ಡವ್ರಿಗೆ. ಈಗ ಬಾಲ್ಕನಿಗೆ ಬಂದಿದ್ದೀನಿ. ಬಾಲ್ಕನಿ ಇದು. ನೋಡಿ, ಮರದ್ದು ಇದು ಟೀಕು ಹಾಕಿದಲ್ಲ, ಸ್ವಲ್ಪನೂ ಡ್ಯಾಮೇಜ್ ಏನೂ ಇಲ್ಲ, ಕಲರೂ ಇಲ್ಲ. ಆ ಥರ ಸಾಲಿಡ್ ತುಂಡು ತೊಗೊಂಡು ಬಂದು ಕಟ್ ಮಾಡಿಸಿರೋದು. ನೋಡಿ, ಇದೊಂದು ಬೆಡ್ರೂಮು. ಡ್ರೆಸ್ಸಿಂಗ್ ರೂಮ್. ಇದು ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮು. ಈ ಸೊಳ್ಳೆ ಬರಬಾರ್ದು ಅಂತ ಎಲ್ಲ ಕಿಟಕಿಗಳಿಗೂ ಮೆಶ್ ಮಾಡಿ ಹಾಕಿದ್ದಾರೆ. ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದು ಮತ್ತು ರೂಮಿಂದ ಔಟ್ಸೈಡ್ ಇನ್ನೊಂದು ರೂಮ್ಗೆ ಹೋಗ್ತಾಯಿದ್ದೀನಿ. ಇದು ದೊಡ್ಡವ್ರದ್ದು ರೂಮ್. ಇದು ನೋಡಿ, ಕಿಟಕಿಗಳಿಗೆಲ್ಲ ಮೆಶ್ ಹಾಕಿದ್ದಾರೆ. ಮೆಶ್ ಅಂದರೆ ಮಾಮೂಲಿ ಮೆಶ್ ಅಲ್ಲ, ಅದು ವಿಂಡೋ ಥರನೇ ಓಪನ್ ಆಯ್ತದೆ. ಸೊಳ್ಳೆ ಒಳಗಡೆ ಬಂದಿದ್ರೆ ಮತ್ತೆ ತೆಗ್ದು ಮತ್ತೆ ಹಂಗೆ ಮುಚ್ಚಿಬಿಡ್ಬೋದು. ಆ ರೀತಿ ಮಾಡಿಸಿರೋದು. ನೋಡಿ, ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದು, ಮತ್ತು ಇದು ಡ್ರೆಸ್ಸಿಂಗ್ ರೂಮ್. ಇದು ಅಟ್ಯಾಚ್ ಬಾತ್ರೂಮ್ ರೈಟ್ ಸೈಡಲ್ಲಿದೆ, ತೋರಿಸ್ತೀನಿ ಈಗ. ನೋಡಿ, ಅಟ್ಯಾಚ್ ಬಾತ್ರೂಮ್ ಇದು. ಇದರಲ್ಲಿ ಟಬ್ ಹಾಕಿದ್ದಾರೆ. ಅದರ ಜೊತೆಗೆ ಸ್ಟೀಮ್ ಬಾತ್ ಮಾಡ್ತಾರಲ್ಲ ಆ ಥರದ್ದು ಸ್ಟೀಮ್ ಬಾತು ಮಾಡಿದ್ದಾರೆ. ನೋಡಿ, ಇದು ಸ್ಟೀಮ್ ಬಾತ್. ವೆಸ್ಟರ್ನ್ ಟಾಯ್ಲೆಟು ಕೊಟ್ಟಿದ್ದಾರೆ ಇದಕ್ಕೆ. ನೋಡಿ, ಈ ಥರ ಕನ್ಸ್ಟ್ರಕ್ಷನ್ ಮೈಸೂರು ಸರೌಂಡಿಂಗಲ್ಲಿ ಮಾಡಿಸಂಗಿದೆ ನಮಗೆ ಸಂಪರ್ಕ ಮಾಡಿ. ಕ್ವಾಲಿಟಿ ಮೆಟೀರಿಯಲ್ ನಾವೇನು ಹೇಳ್ತೀವಿ ಅದೇ ಥರ ಮಾಡ್ತೀವಿ. ಈ ಕೆಲವು ಕಡೆ ಹೇಳೋದು ಒಂದು ಮಾಡೋದು ಒಂದು, ಆ ಥರ ನಮ್ಮಲ್ಲಿ ಇಲ್ಲ, ಇರೋಕ್ಕಿಲ್ಲ. ಬಟ್ ರೇಟು ಅದಕ್ಕೆ ತಕ್ಕಂತ ಕೊಟ್ಟರೆ ಮಾಡ್ಬೋದು.